ಮಾರ್ಚ್ 19, 2026ರಿಂದ ಏಪ್ರಿಲ್ 6, 2027ರವರೆಗೆ ಇರುವಂತಹ ಪರಾಭವ ನಾಮ ಸಂವತ್ಸರದಲ್ಲಿ ಬರುವಂತಹ ಆಷಾಢ ಮಾಸವು ಅತ್ಯಂತ ಶ್ರೇಷ್ಠಕರವಾದದ್ದು. ಈ ಆಷಾಢ ಮಾಸವು ಯಾವಾಗ ಆರಂಭವಾಗುತ್ತೆ, ಯಾವಾಗ ಮುಕ್ತಾಯವಾಗುತ್ತೆ, ಈ ಮಾಸದಲ್ಲಿ ಏನೇನು ಮಾಡಬೇಕು, ಏನೇನು ಮಾಡಬಾರ್ದು, ಯಾವ ದೇವರ ಆರಾಧನೆಯನ್ನು ಮಾಡಬೇಕು ಎಂಬುದರ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ. ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನನ್ನ ವಿಡಿಯೋನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಬಟನ್ನ ಒತ್ತಿ ಆಲ್ ಅಂತ ಸೆಟ್ ಮಾಡಿಕೊಂಡ್ರೆ ನನ್ನ ಮುಂದಿನ ವಿಡಿಯೋಗಳು ಕೂಡ ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ. ಈಗ ತಡ ಮಾಡದೆ ವಿಡಿಯೋನ ಶುರು ಮಾಡೋಣ. 2026ರಲ್ಲಿ ಯಾವಾಗ ಬರುತ್ತೆ ಅಂದರೆ, ಪಂಚಾಂಗದ ಪ್ರಕಾರ ಈ ಮಾಸವು ಜುಲೈ 15, 2026 ಅಂದರೆ ಬುಧವಾರದಂದು ಪ್ರಾರಂಭವಾಗುತ್ತೆ. ಇದು ಆಗಸ್ಟ್ 12, 2026 ಅಂದರೆ ಅದು ಕೂಡ ಬುಧವಾರವೇ ಮುಕ್ತಾಯವಾಗುತ್ತೆ. ಆಷಾಢ ಮಾಸವು ಹಿಂದೂ ಸಂಪ್ರದಾಯದಲ್ಲಿ ಅತ್ಯಂತ ಪವಿತ್ರ ಮಾಸ ಅಂತ ಪರಿಗಣಿಸಲಾಗುತ್ತೆ. ಈ ಮಾಸದಲ್ಲಿ ದೇವರ ಆರಾಧನೆ, ತಪಸ್ಸು, ಜಪ, ದಾನ, ಧರ್ಮಗಳಿಗೆ ಅತ್ಯಂತ ಹೆಚ್ಚಿನ ಮಹತ್ವವನ್ನು ಕೂಡ ನೀಡಲಾಗುತ್ತೆ. ಈ ಮಾಸದಲ್ಲಿ ಏನು ಮಾಡಬೇಕು ಅಂತ ಕೇಳೋದಾದರೆ, ಪ್ರತಿದಿನವೂ ಬೆಳಿಗ್ಗೆ ಬೇಗ ಎದ್ದು ದೇವರ ಪೂಜೆಯನ್ನು ಮಾಡಬೇಕು. ಈ ಮಾಸದಲ್ಲಿ ಬರುವಂತಹ ಏಕಾದಶಿ ಅಂದರೆ ದೇವಶಯನಿ ಏಕಾದಶಿಯು ವಿಶೇಷವಾಗಿರೋದ್ರಿಂದ ಆ ದಿನ ಉಪವಾಸ, ವ್ರತ, ದಾನ, ಧರ್ಮಗಳನ್ನು ಮಾಡಬೇಕು. ಶಿವ, ವಿಷ್ಣು, ದುರ್ಗಾದೇವಿ ಮತ್ತು ಲಕ್ಷ್ಮೀದೇವಿಯ ಆರಾಧನೆಯನ್ನು ಮಾಡುವುದು ಅತ್ಯಂತ ಶ್ರೇಯಸ್ಕರ ಅಂತ ಕೂಡ ಹೇಳಲಾಗುತ್ತೆ. ತುಳಸಿ ಪೂಜೆ, ವಿಷ್ಣು ಸಹಸ್ರನಾಮ, ಭಗವದ್ಗೀತೆ ಪಾರಾಯಣವನ್ನು ಮಾಡೋದು, ಇಂತಹ ಹಲವಾರು ಧಾರ್ಮಿಕ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳುವುದು ಕೂಡ ಅತ್ಯಂತ ಪ್ರಮುಖವಾದಂತಹ ಕಾರ್ಯಗಳಲ್ಲಿ ಒಂದಾಗಿರುತ್ತೆ. ಬಡವರಿಗೆ ಅನ್ನದಾನ, ವಸ್ತ್ರದಾನ, ಗೋಗಳಿಗೆ ಸೇವೆಯನ್ನು ಮಾಡುವುದು, ಪಕ್ಷಿಗಳಿಗೆ ಅನ್ನ ಆಹಾರಗಳನ್ನು ನೀಡೋದು ಕೂಡ ಈ ಮಾಸದಲ್ಲಿ ನಾವು ಮಾಡಬೇಕು. ಇನ್ನು ಗುರು ಹಿರಿಯರಿಗೆ ಗೌರವವನ್ನು ಸಲ್ಲಿಸೋದು. ಈ ತಿಂಗಳಲ್ಲಿ ಗುರುಪೂರ್ಣಿಮೆ ಕೂಡ ಬರಲಿದೆ. ಹಾಗಾಗಿ ಗುರುಪೂರ್ಣಿಮೆಯ ಪ್ರಯುಕ್ತ ವಿಶೇಷ ಮಹತ್ವವನ್ನು ಗುರುಸ್ಥಾನಕ್ಕೆ ಕೊಡಲಾಗುತ್ತೆ. ಈ ದಿನ ಗುರುಗಳ ಸೇವೆ, ಗುರುಗಳ ಜಪ ಇಂಥವುಗಳಲ್ಲಿ ನಮ್ಮ ಧ್ಯಾನವನ್ನು ಕೇಂದ್ರೀಕರಿಸಬೇಕು. ಇನ್ನು ಈ ಆಷಾಢ ಮಾಸದಲ್ಲಿ ಏನು ಮಾಡಬಾರ್ದು ಅಂದರೆ, ಮದುವೆ ಸಮಾರಂಭಗಳನ್ನು ನಡೆಸೋದಿಲ್ಲ. ಇನ್ನು ಗೃಹ ಪ್ರವೇಶ, ಹೊಸ ಮನೆಯ ನಿರ್ಮಾಣದ ಆರಂಭ, ಉಪನಯನ ಮೊದಲಾದ ಶುಭ ಕಾರ್ಯಗಳನ್ನು ಹೆಚ್ಚಿನ ಕುಟುಂಬದವರು ಮಾಡೋದಿಲ್ಲ, ಮುಂದೂಡ್ತಾರೆ. ಅದಕ್ಕಾಗಿ ನಾವು ವಿಚಾರ ಮಾಡಿ ನೆರವೇರಿಸಬೇಕು. ಅನಾವಶ್ಯಕವಾಗಿ ಜಗಳವನ್ನು ಮಾಡೋದು, ಸುಳ್ಳು ಆರೋಪಗಳನ್ನು ಹೊರಿಸೋದು, ಅತಿಯಾಗಿ ಕೋಪವನ್ನು ಮಾಡಿಕೊಳ್ಳೋದು, ಅತಿಯಾಗಿ ಆಸೆಗಳನ್ನು ಬೇರೊಂದರ ಮೇಲೆ ಕೇಂದ್ರೀಕರಿಸೋದನ್ನು ತಪ್ಪಿಸ್ಕೊಳ್ಬೇಕು. ಇನ್ನು ಮದ್ಯಪಾನ, ಮಾಂಸಾಹಾರಗಳನ್ನು ತ್ಯಜಿಸಬೇಕು ಅಥವಾ ಕಡಿಮೆ ಮಾಡಬೇಕು ಅಂತ ಕೂಡ ಅನೇಕರು ಆಚರಿಸ್ತಾರೆ. ದೇವಾಲಯಗಳಿಗೆ ಹೋದಾಗ ಶುದ್ಧತೆ ಮತ್ತು ನಿಯಮಗಳನ್ನು ಪಾಲಿಸಬೇಕು. ಈ ಧಾರ್ಮಿಕ ಸಂಪ್ರದಾಯಗಳನ್ನು ಎಲ್ಲ ಸಮುದಾಯಗಳು ಅಥವಾ ಎಲ್ಲ ಕುಟುಂಬಗಳು ನೆರವೇರಿಸಬೇಕು. ಆಚರಣೆಗಳು ಬೇರೆ ಬೇರೆ ಆಗಿದ್ದರೂ ಕೂಡ ನಿಯಮಗಳು ಸಮವಾಗಿರುತ್ತೆ. ಎಲ್ಲರಿಗೂ ಕೂಡ ಭಗವಂತನಲ್ಲಿ ಧ್ಯಾನವನ್ನು ಕೇಂದ್ರೀಕರಿಸುವುದು ಅತ್ಯಂತ ಮುಖ್ಯವಾಗಿರುತ್ತೆ ಅಂತ ಹೇಳಬಹುದು. ಇನ್ನು ಈ ಆಷಾಢ ಮಾಸದಲ್ಲಿ ಪ್ರಮುಖವಾದಂತಹ ವಿಶೇಷವಾದಂಥ ದಿನ ಅಂದರೆ ದೇವಶಯನಿ ಏಕಾದಶಿ, ಗುರುಪೂರ್ಣಿಮೆ, ಭೀಮನ ಅಮಾವಾಸ್ಯೆ ಇಂಥವುಗಳಾಗಿರುತ್ತೆ. ಇನ್ನು ಈ ಸಂವತ್ಸರದ ಆಷಾಢ ಮಾಸದಲ್ಲಿ ಯಾವ ದೇವತೆಗಳನ್ನು ಸಾಮಾನ್ಯವಾಗಿ ಆರಾಧಿಸಲಾಗುತ್ತೆ ಅಂತ ನೋಡೋಣ. ಮೊದಲನೇದಾಗಿ ಶ್ರೀ ಮಹಾವಿಷ್ಣುವಿನ ಅನುಗ್ರಹ ನಮ್ಮೆಲ್ಲರಿಗೂ ಅತ್ಯವಶ್ಯಕವಾಗಿರುತ್ತೆ. ಆಷಾಢ ಶುಕ್ಲ ಏಕಾದಶಿಯಿಂದ ಚಾತುರ್ಮಾಸವು ಆರಂಭವಾಗುತ್ತೆ. ಈ ಕಾರಣದಿಂದ ವಿಷ್ಣುವಿನ ಆರಾಧನೆಗೆ ವಿಶೇಷ ಮಹತ್ವವನ್ನು ನಾವು ನೀಡಬೇಕಾಗತ್ತೆ. ಓಂ ನಮೋ ನಾರಾಯಣಾಯ ಎಂಬಂತಹ ಮಂತ್ರ ಜಪವನ್ನು ಮಾಡೋದು, ವಿಷ್ಣು ಸಹಸ್ರನಾಮದ ಪಾರಾಯಣವನ್ನು ಮಾಡೋದು, ತುಳಸಿ ದಳದಿಂದ ವಿಷ್ಣುವಿನ ಪೂಜೆಯನ್ನು ಮಾಡೋದು, ಏಕಾದಶಿಯ ಆಚರಣೆ, ಉಪವಾಸ, ವ್ರತಗಳನ್ನು ಜರುಗಿಸೋದು ಇಂಥವುಗಳಲ್ಲಿ ವಿಷ್ಣುವಿನಲ್ಲಿ ಏಕತೆಯನ್ನು ಹೊಂದಬೇಕು. ತದೇಕ ಚಿತ್ತದಲ್ಲಿ ವಿಷ್ಣುವಿನಲ್ಲಿ ನಾವು ಭಕ್ತಿ ಭಾವದಿಂದ ಬೇಡಿಕೊಳ್ಬೇಕು. ನಮ್ಮ ಜೀವನವನ್ನು
ಒಳ್ಳೆ ರೀತಿಯಲ್ಲಿ ನಡೆಸೋ ಥರ ಮಾಡು ತಂದೆ ಅಂತ ಕೇಳ್ಕೊಳ್ಬೇಕು. ತದನಂತರ ಎರಡನೆಯದಾಗಿ ಭಗವಾನ್ ಶಿವನ ಆರಾಧನೆಯು ಕೂಡ ಫಲಪ್ರದ ಅಂತ ನಂಬಲಾಗುತ್ತೆ. ಓಂ ನಮಃ ಶಿವಾಯ ಜಪವನ್ನು ಮಾಡೋದು ಹಾಗೂ ನೀರು, ಹಾಲು, ಬಿಲ್ವಪತ್ರೆಯಿಂದ ಪರಮೇಶ್ವರನಿಗೆ ಅಭಿಷೇಕವನ್ನು ನೆರವೇರಿಸೋದು, ಶಿವ ಪಂಚಾಕ್ಷರಿ ಸ್ತೋತ್ರ ಅಥವಾ ರುದ್ರಾಧ್ಯಯದ ಪಾರಾಯಣವನ್ನು ಕೂಡ ನಾವು ಮಾಡಬೇಕು. ಇನ್ನು ಮೂರನೆಯದಾಗಿ ದುರ್ಗಾದೇವಿ ಅಂದರೆ ಅತ್ಯಂತ ಶಕ್ತಿಶಾಲಿ ದೇವಿಯಾಗಿರ್ತಾಳೆ. ಆಷಾಢ ಶುಕ್ರವಾರದಲ್ಲಿ, ಮಂಗಳವಾರದಲ್ಲಿ ದೇವಿಯ ಪೂಜೆಯನ್ನು ಮಾಡುವಂತಹ ಸಂಪ್ರದಾಯ ಬಹಳ ಪ್ರಸಿದ್ಧವಾಗಿರುತ್ತೆ. ಮಂಗಳವಾರ ಮತ್ತು ಶುಕ್ರವಾರದಂದು ಕುಂಕುಮಾರ್ಚನೆ, ಲಲಿತಾ ಸಹಸ್ರನಾಮ ಪಾರಾಯಣ ಮತ್ತು ನಿಂಬೆಹಣ್ಣು ಅಥವಾ ಹೂವಿನ ಅರ್ಪಣೆಯನ್ನು ಮಾಡೋದ್ರಿಂದ ತಾಯಿ ದುರ್ಗೆಯ ಅನುಗ್ರಹ ಕೂಡ ಒದಗಿ ಬರುತ್ತೆ ಅಂತ ಹೇಳ್ತಾರೆ. ಇನ್ನು ನಾಲ್ಕನೆಯದಾಗಿ ತಾಯಿ ಮಹಾಲಕ್ಷ್ಮಿಯನ್ನು ವಿಶೇಷವಾಗಿ ಆಷಾಢ ಶುಕ್ರವಾರಗಳಲ್ಲಿ ಲಕ್ಷ್ಮೀ ಪೂಜೆಯನ್ನು ಆಚರಿಸುವುದರ ಮೂಲಕ ನೆರವೇರಿಸ್ತಾರೆ. ಶ್ರೀ ಸೂಕ್ತ ಪಾಠಣ, ದೀಪ ಹಚ್ಚೋದು ತಾಯಿಯ ಮುಂದೆ, ಸುಮಂಗಲಿಯರಿಗೆ ಅರಿಶಿನ ಕುಂಕುಮ ಬಾಗಿನ ಕೊಟ್ಟು ಸತ್ಕರಿಸುವುದು, ಇಂಥವುಗಳನ್ನು ಮಾಡೋದ್ರಿಂದ ತಾಯಿ ಮಹಾಲಕ್ಷ್ಮಿಯ ಅನುಗ್ರಹ ಕೂಡ ಪ್ರಾಪ್ತಿಯಾಗುತ್ತೆ ಅಂತ ನಂಬಲಾಗುತ್ತೆ. ಇನ್ನು ಐದನೆಯದಾಗಿ ಶ್ರೀ ಹನುಮಂತನ ಆರಾಧನೆ. ರಾಮಭಕ್ತ ಹನುಮಂತನ ಕೃಪೆಯಿಂದ ಎಲ್ಲ ಕಾರ್ಯಗಳು ನಿರ್ವಿಘ್ನವಾಗಿ ನಡೆಯುತ್ತೆ ಅಂತ ಹೇಳ್ತಾರೆ. ಈ ಆಷಾಢ ಮಾಸದಲ್ಲಿ ಹನುಮಾನ್ ಚಾಲಿಸದ ಪಠಣೆ, ರಾಮನಾಮದ ಸ್ಮರಣೆ, ಜಪ, ಆರಾಧನೆ ಮತ್ತು ಬೆಣ್ಣೆ ಅಥವಾ ವೀಳ್ಯದೆಲೆಯ ಸಮರ್ಪಣೆ ಕೂಡ ಈ ಹನುಮಂತನ ಆಶೀರ್ವಾದವನ್ನು ನಮಗೆ ಪ್ರಾಪ್ತಿಯಾಗುವಂತೆ ಮಾಡುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಈ ಆಷಾಢ ಮಾಸದಲ್ಲಿ ವಿಷ್ಣು, ಶಿವ, ದುರ್ಗಾದೇವಿ, ಮಹಾಲಕ್ಷ್ಮಿ, ಹನುಮಂತನ ಆರಾಧನೆಯು ಅತ್ಯಂತ ಶುಭಕರ ಮತ್ತು ಮಂಗಳಕರವಾಗಿರುತ್ತೆ. ಪ್ರತಿದಿನ ಬೆಳಗ್ಗೆ ಎದ್ದು ದೀಪ ಹಚ್ಚೋದು, ಸಾತ್ವಿಕ ಆಹಾರವನ್ನು ಸೇವಿಸೋದು, ದಾನ ಧರ್ಮವನ್ನು ಮಾಡೋದು, ಹಿರಿಯರಿಗೆ ಗುರುಗಳಿಗೆ ಗೌರವವನ್ನು ಸಲ್ಲಿಸೋದು, ದೇವಾಲಯದ ದರ್ಶನವನ್ನು ಮಾಡೋದು, ಧಾರ್ಮಿಕ ಗ್ರಂಥಗಳ ಪಾರಾಯಣ, ಪಠಣ ಮತ್ತು ಶ್ರವಣವನ್ನು ಮಾಡೋದು ಅತ್ಯಂತ ಶುಭದಾಯಕವಾಗಿರುತ್ತೆ. ನೀವು ಶಿವಭಕ್ತರಾಗಿದ್ದರೆ ಶಿವ ಪೂಜೆ ಮಾಡ್ಬೋದು, ವಿಷ್ಣು ಭಕ್ತರಾಗಿದ್ದರೆ ವಿಷ್ಣುವಿನ ಪೂಜೆ, ಅಮ್ಮನವರ ಭಕ್ತರಾಗಿದ್ದರೆ ದುರ್ಗಾದೇವಿ ಅಥವಾ ಲಕ್ಷ್ಮೀ ಪೂಜೆಯನ್ನು ಮಾಡುವುದರ ಮೂಲಕ ದೇವರ ಕೃಪೆಗೆ ನೀವು ಕೂಡ ಪಾತ್ರರಾಗಿ. ಭಗವಂತನ ಆಶೀರ್ವಾದ, ಭಗವಂತನ ಅನುಗ್ರಹ ನಿಮ್ಮ ಮೇಲೆ ಮತ್ತು ನಿಮ್ಮ ಕುಟುಂಬದವರ ಮೇಲೆ ಸದಾ ಇರಲಿ. ಧನ್ಯವಾದಗಳು.